ನಮ್ಮ ನಿರ್ಧಾರ ಇರೋ ಹಾಗೆ ನಮ್ಮ ಬದುಕು. ಹಾಗಾಗಿ ನಮ್ಮ ಮನಸ್ಸಿನ ಮೇಲೆ ನಮ್ಮ ಬದುಕು ನಿಂತಿರುತ್ತೆ. ನನಗೆ ನಮ್ಮ ಮಗು ಬಗ್ಗೆ ಖಂಡಿತ ಅಪನಂಬಿಕೆ ಇಲ್ಲ. ನೀನು ಹೇಳ್ದ ಹಾಗೆ ಆಗಲಿ ರಘು. ಹಾಗಾದರೆ ಮಾತ್ರ ದೇವರು ನಮ್ಮ ಕಡೆ ಇದ್ದಾನೆ ಅಂತ ಅಂದ್ಕೊಳ್ತೀನಿ. ರಘು, ಒಂದು ನಿಮಿಷ ನೀನು ಫೋನ್ ಕೊಡು. ಯಾಕೆ ಯಶು? ನೀನು ಹಾಗೆ ಶುಭ ಹಾರೈಕೆಯ ಧೈರ್ಯದ ಮಾತುಗಳನ್ನು ಹೇಳೋರು ನನಗೀಗ ಬೇಕು. ಹಲೋ ದೇವ್ಕಿ. ಇದ್ದಕ್ಕಿದ್ದಾಗೆ ನನ್ನನ್ನು ನೆನಪು ಮಾಡ್ಕೊಂಡಿದ್ದೀರಾ? ಹೌದು ದೇವ್ಕಿ. ದೇವ್ಕಿ, ನನಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಯಾಕೆ, ಏನಾಯ್ತು ಯಶೋಧ? ನೀವು ಹೆತ್ತ ನನ್ನ ಮಗುಗೆ ಪ್ರೀತಿಯಿಂದ ಹಾರೈಸಿ ದೇವ್ಕಿ. ನಿಮ್ಮ ಹಾರೈಕೆ ಯಾವತ್ತೂ ಸುಳ್ಳಾಗಲ್ಲ. ಯಶೋಧ, ಮನಸಾರೆ ಹಾರೈಸಿ ದೇವ್ಕಿ. ಇನ್ನೊಂದು 2 ದಿನದಲ್ಲಿ ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ನಿಮಗೂ ನಿಮ್ಮ ಮಗುಗೂ ಇಬ್ರಿಗೂ ಒಳ್ಳೇದಾಗಲಿ ಯಶೋಧ. ನಿಮಗೂ ಒಳ್ಳೇದಾಗಲಿ ದೇವ್ಕಿ. ಆದಷ್ಟು ಬೇಗ ನಿಮ್ಮದೇ ಮಗು ತೊಟ್ಲು ತಗೋ ಯೋಗ ಬರಲಿ. ಹೌದು ಕಣೆ ಪದ್ಮ, ಇಲ್ಲ ಅವಳಿಗೇನು ಕೆಲಸ? ಅವಳ ಅಗತ್ಯ ಇಲ್ಲ. ಬೆಂಗಳೂರಿಗೆ ಕರೆಸ್ಕೊಂಬಿಡಿ. ಒಂದು ದಿವಸನೂ ಇಲ್ಲಿ ಇರಲಿಲ್ಲ ಅತ್ತೆ. ದಾಂಡೇಲಿಯಿಂದ ಬಂದ ಕೂಡಲೇ ನಾನು ಹಳೆಬೀಡಿಗೆ ಹೋಗ್ತೀನಿ ಅಂತ ಒಂದೇ ಸಮ ವಟ ಅಂತಿದ್ಲು. ಅಲ್ಲ, ಯಾವತ್ತೂ ಹಳೆಬೀಡು ಬಗ್ಗೆ ಆಸೆ ಪಡೆದವಳಿಗೆ ಇದಕ್ಕಿದಾಗೆ ಸಿಕ್ಕಾಪಟ್ಟೆ ಪ್ರೀತಿ ಬಂದ್ಬಿಟ್ಟಿದೆ. 4 ದಿವಸ ಇರಲಿ ಬಿಡಿ. ಬೇಡಮ್ಮ ಪದ್ಮ, ಅವಳು ಇಲ್ಲಿದ್ರೆ ಅವಳಿಗೂ ಅವಳ ಅಪ್ಪಂಗೂ ಏನಾದ್ರು ಜಟಾಪಟಿ ನಡೀತಾನೆ ಇರುತ್ತೆ. ನಡೀಲಿ ಬಿಡಿ, ಅದೇನು ಅವಳಿಗೆ ಹೊಸ್ದಾ? ಅವ್ರಿಗೂ ಇವಳೇನು ಅಂತ ಚೆನ್ನಾಗಿ ಗೊತ್ತು. ನಿಮಗೂ ಒಂಚೂರು ಬೇಜಾರು ಕಳಿಯುತ್ತೆ, ಸಹಾಯನೂ ಆಗತ್ತೆ. ಇಲ್ಲಮ್ಮ, ಅವಳಿಂದ ಯಾವ ಸಹಾಯನೂ ಆಗಲ್ಲ. ತೊಂದರೆನೇ ಜಾಸ್ತಿ ಆಗ್ಬೋದು. ಅವಳಿಗೊಂದು ಸ್ವಲ್ಪ ಫೋನ್ ಕೊಡಿ. ಸುಮತಿ, ಸುಮತಿ. ಪದ್ಮನ್ ಫೋನು. ಹಲೋ. ಏಯ್, ಏನೇ ಅದು? ನೀನು ತರಲೆ? ಓ, ಫಿಟ್ಟಿಂಗ್ ಇಟ್ಟೇ ಬಿಡ್ತಾ? ಹಳೆ ಬಿಡು ಸೀತೆ. ಏನಂತೆ ಅದ್ರ ಗೋಳು? ನೀನು ಅಲ್ಲಿ ಬೇಡವಂತೆ, ಅಲ್ಲಿ ನಿನ್ನ ಅವಶ್ಯಕತೆ ಇಲ್ವಂತೆ. ಅಯ್ಯೋ, ಇದೇ ಅಂತ ನಾನೇನಾದರೂ ಚಾಪಕಾಗದಲ್ಲಿ ಬರೆದು ಕೊಟ್ಟಿದ್ದೀನಾ? ನನ್ನ ಮನೆ, ನನ್ನ ಹೋಟ್ಲು, ಬಂದಿದ್ದೀನಿ. ಹೋಗ್ಲಿ ಬಿಡು, ಇಲ್ಲೇ ಬಂದ್ಬಿಡೆ ಸುಮತಿ. ನಮಗೂ ಬೇಜಾರು. ದೊಡ್ಡ ಮನೆ, ಬಣ ಅಂತಿರುತ್ತೆ. ಯಾವಾಗ ಬರ್ತೀಯಾ? ಸದ್ಯಕ್ಕಂತೂ ಯೋಚನೆ ಇಲ್ಲ. ಅಪ್ಪಯ್ಯ ಅಮ್ಮಂಗೂ ವಯಸ್ಸಾಗಿದೆ, ರೆಸ್ಟ್ ತಗೊಳ್ಳಿ. ಬೇಕಾದ್ರೆ ನೀವಿ ಮದುವೆ ಆದ ಕೂಡಲೇ ಕಾಶಿಗೋ ರಾಮೇಶ್ವರಕ್ಕೂ ತೀರ್ಥಯಾತ್ರೆಗೆ ಹೋಗಿ ಬರಲಿ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ. ಅಲ್ಲ ಕಣೆ, ಈಗ ನೀನು ಇಲ್ಲಿಗೆ ಬಂದರೆ ಏನು ಕಷ್ಟ? ನೀನೇನೋ ತರಳೆ ಎಬ್ಬಿಸಿಲ್ಲ, ಅದಕ್ಕೆ ಅತ್ತೆ ನನಗೆ ಫೋನ್ ಮಾಡಿರೋದು. ಅದಕ್ಕೆ ನಮ್ಮದು ಹಳೆಬಿಡು ಹೋಟ್ಲು ವಂಶ. ನಮ್ಮ ವಂಶದ ಹೆಸರು ಉಳಿಸೋದಕ್ಕೆ ನೀವಿ ಅಕ್ಕಂಗೂ ಸಾಧ್ಯ ಇಲ್ಲ, ದೇವಕಿ ಅಕ್ಕಂಗೂ ಸಾಧ್ಯ ಇಲ್ಲ. ಇನ್ನು ನಿಮ್ಮ ಯಜಮಾನಪ್ಪ ಪಂಡಿತಂಗಂತೂ ಸಾಧ್ಯನೇ ಇಲ್ಲ. ಉಳ್ಕೊಂಡಿರೋದು ಈ ವಂಶದ ಕಡೇ ಕುಡಿ ಅಂದರೆ ನಾನು, ಸುಮತಿ ಹಳೆ ಬೀಡು. ನನ್ನಿಂದ ಮಾತ್ರ ಸಾಧ್ಯ. ಚಪ್ಪಾಳೆ ತಟ್ಟಿ ಅದ್ಗೆ. ಈ ಸ್ಟಾರ್ ಹೋಟ್ಲನ್ನ ನಿಭಾಯಿಸೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ. ಇದೇ ನನಗಿಷ್ಟವಾಗಿರೋಂಥ ಕೆಲಸ. ಸುಮತಿ,
ಅಲ್ಲಿ ನೀನೇನೋ ಮಾಡಿದ್ಯಾ ಅಂತ ನಂಗೆ ಅನುಮಾನ ಕಣೆ. ನಾನೇನು ಮಾಡಲಿ? 3 ಹಳೆ ಗೂಬೆಗಳು ಒಂದೊಂದು ಕಡೆ ಮುಖ ಮಾಡ್ಕೊಂಡು ಕೂತಿವೆ. ಅದನ್ನೆಲ್ಲ ಬಂದ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾಕೋ ಈ ಹೋಟ್ಲು ಗೋಡೆಗಳು ಬಿರುಕ್ಬಿಟ್ಟಿವೆ ಅಂತ ಅನ್ನಿಸ್ತಾ ಇದೆ. ರಿಪೇರಿ ಕೆಲಸ ಆಗ್ತಾ ಇದೆಯಂತಲ್ಲ? ರಿಪೇರಿನಾ? ಎಂಥದೂ ಇಲ್ಲ. ಮೊದಲು ಇಲ್ಲಿರೋ ತಲೆ ರಿಪೇರಿ ಆಗಬೇಕು. ಗೋಡೆ ಬಿರ್ಕಿನ ಜೊತೆಗೆ ತಲೆಲಿರೋ 1-2 ಸ್ಕ್ರೂಗಳು ಕೂಡ ಬಿದ್ದೋಗಿದೆ ಅಂತ ಅನ್ಸುತ್ತೆ. ಸುಮ್ಮನೆ ಎಲ್ಲ ಗುರುಗುರು ಅಂತ ಇದ್ದಾವೆ. ಹೋಟ್ಲು ಮನೆ ಎಲ್ಲ ಹೇಗಿತ್ತೋ ಹಾಗೇ ಇದೆ. ಸುಮತಿ, ಯಾಕೋ ನನಗೆ ಆತಂಕ ಆಗ್ತಾ ಇದೆ ಕಣೆ. ಅತ್ತೆ ಧ್ವನಿನೂ ವಿಚಿತ್ರವಾಗಿತ್ತು. ಏನು ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡ್ತೀಯಾ? ಸೀತೆ, ನನ್ನ ಮೇಲೆ ಫಿಟ್ಟಿಂಗ್ ಇಡ್ತೀಯಾ? ನಾನು ಹೋಗೋದಿಲ್ಲ. ಏನು ಮಾಡ್ತೀಯಾ? ಹೆಂಡ್ತಿನ ಹಾಸ್ಪಿಟ್ಲಿಂದ ಮನೆಗೆ ಬಿಟ್ಟು ಬಂದ್ಯಾ? ಏನಂದ್ರು ಡಾಕ್ಟ್ರು? ನಾಳೆ ಗೊತ್ತಾಗುತ್ತೆ. ಹಾಗಾದರೆ ನಾಳೆಯಿಂದ ನಿಮ್ಮ ಮನೇಲಿ ಯುದ್ಧ ಶುರು. ನೀನು ತಗೊಂಡು ಹೋಗೋ ರಿಪೋರ್ಟು ಯುದ್ಧ ಘೋಷಣೆಯ ಪತ್ರ ಅನ್ನು. ಯುದ್ಧ ಘೋಷಣೆ ಪತ್ರನೋ ಮರಣಶಾಸನನೋ ನಾಳೆ ನಿರ್ಧಾರ ಆಗುತ್ತೆ. ನನಗೆ ಗೊತ್ತು, ಅದು ಯುದ್ಧನೇ. ಗಂಡ ಹೆಂಡತಿ ಮಧ್ಯೆ ಮತ್ತೊಂದು ಮಹಾಯುದ್ಧ. ಅಪನಂಬಿಕೆ ರಣರಂಗಕ್ಕೆ ನಾಳೆ ಚಾಲನೆ ಸಿಗುತ್ತೆ. ಯುದ್ಧ ನಡೆಯೋದೇ ನಿಜ ಆದರೆ ಅದು ಈ ಸಲ ಗಂಡ ಹೆಂಡತಿ ಮಧ್ಯೆ ಅಲ್ಲ. ಮಗು ನಮ್ದಲ್ಲ ಅಂತ ಏನಾದರೂ ಪ್ರೂವ್ ಆದರೆ ಈ ಸಲ ಯುದ್ಧ ನಡೆಯೋದು ನಮ್ಮ ಮತ್ತು ನಿನ್ನ ಮಧ್ಯೆ. ಭಲೆ, ಇವತ್ತು ನಿನ್ನನ್ನು ಮೆಚ್ಚಿದೆ ಕಣಯ್ಯ. ಈ ರಾಜೇಶ್ವರಿ ಮನೆಗೆ ಬಂದು ಸವಾಲು ಹಾಕ್ತಿದೆಯಲ್ಲ, ಅದಕ್ಕಲ್ಲ, ನನಗೆ ಮುನ್ನೆಚ್ಚರಿಕೆ ಹೇಳೋ ಅಷ್ಟು ಎತ್ತರಕ್ಕೆ ಬೆಳೆದಿದೆಯಲ್ಲ ಅದಕ್ಕೆ. ಹತಾಶೆ ಮನುಷ್ಯನನ್ನು ಯಾವ ಎತ್ತರಕ್ಕೆ ಬೇಕಾದರೂ ಏರಿಸುತ್ತೆ, ಏನು ಬೇಕಾದರೂ ಮಾಡಿಸುತ್ತೆ. ಅದಕ್ಕೆ ಸಂಬಂಧಗಳು ಅಡ್ಡಿ ಬರಲ್ಲ. ತಾಯಿ ಮಗನ ಸಂಬಂಧನೂ ಮರೆಸುತ್ತೆ. ಭೇಷ್, ಹತಾಶಲಾದರೂ ನಿನಗೆ ತಾಯಿ ಸಂಬಂಧ ನೆನಪಿದೆಯಲ್ಲ, ಪರವಾಗಿಲ್ಲ. ಆದರೆ ಈ ತಾಯಿನೂ ಅದೇ ಥರ ಹತಾಶೆ, ನೋವಿನ ಕೊಪ್ಪರಿಗೆಯಲ್ಲಿ ಮುಳುಗಿ ಬಂದಿದ್ದಾಳೆ ಕಣೋ. ಈ ನಿನ್ನ ಸವಾಲಿಗೆ ನಿನ್ನಷ್ಟೇ ಛಳದಿಂದ ನಾನು ಎದುರು ನಿಲ್ತೀನಿ. ನಿನ್ನ ಪಂಥಾಹ್ವಾನನ ಸ್ವೀಕರಿಸ್ತಿದ್ದೀನಿ. ಆ ಮಗು ನಿನ್ನದಲ್ಲ. ಈಗಲೇ ಹೋಗಿ ಹೇಳು ನಿನ್ನ ಹೆಂಡತಿಗೆ, ನಾಳೆ ರಿಪೋರ್ಟ್ನ ಈ ರಾಜೇಶ್ವರಿ ಇವತ್ತೇ ಓದಿದಾಳೆ ಅಂತ ಅವಳಿಗೆ ಮುನ್ನೆಚ್ಚರಿಕೆ ಕೊಡು. ನಿನ್ನ ಬಾಯಿ ಮಾತಿನ ರಿಪೋರ್ಟ್ನ ಇವತ್ತು ಹೇಳಲ್ಲ, ನಾಳೆ ಕೈಗೆ ಸಿಗಲಿ. ಬರೀ ಬಾಯಿ ಮಾತಿನ ರಿಪೋರ್ಟ್ ಅಲ್ಲ ಕಣೋ, ಬೇಕಾದರೆ ಬರೆದು ಸೈನ್ ಹಾಕ್ತೀನಿ. ಸೈನ್, ಸಿಗ್ನೇಚರ್, ಅದು ಹಾಕಬೇಕಾಗುತ್ತೆ. ಆದರೆ ಅದು ಇಲ್ಲಿ ನಿನ್ನ ಮನೆ ಒಳಗಲ್ಲ, ಪೊಲೀಸ್ ಸ್ಟೇಷನ್ ಒಳಗೆ. ಪೊಲೀಸ್ನವರು ಬರೆದ ಅಪರಾಧದ ಸ್ಟೇಟ್ಮೆಂಟ್ಗೆ, ಮಾಡಿದ ಅಪರಾಧದ ಬಗ್ಗೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ಗೆ, ಅಂದರೆ FIRಗೆ. ನೀನು ಹಾಕೋದಲ್ಲ,
ಪೊಲೀಸ್ನವರು ಒತ್ತಾಯವಾಗಿ ಹಾಕಿಸ್ತಾರೆ. ತಂದೆ ತಾಯಿನ ಅನಾಥರನ್ನಾಗಿ ಮಾಡೋ ಮಕ್ಕಳನ್ನು ನೋಡಿದ್ದೆ, ಆದರೆ ತಾಯಿನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋ ಮಗನ ಈಗ ನೋಡ್ತಾ ಇದ್ದೀನಿ. ನನ್ನ ಭಾಳ ಧನ್ಯ ಆಯಿತು. ಅದು ನಿನ್ನ ಮಗನಿಗೂ ಇಷ್ಟ ಆಗದಿರೋ ಕೆಲಸ ಅಮ್ಮ. ಆದರೆ ನಿನಗೆ ನಾನು ಹೇಗೆ ಮುಖ್ಯ ಆಗ್ತೀನೋ ಹಾಗೆ ಯಶುಗೆ ಅವಳ ಮಗು ಮುಖ್ಯ ಆಗುತ್ತೆ. ಇವತ್ತು DNA ಟೆಸ್ಟ್ ಆಯಿತು ದೇವ್ಗೆ. SSLC ಪರೀಕ್ಷೆ ಬರೆದ ಅನುಭವ, ಹೆದರಿಕೆ, ಟೆನ್ಷನ್ ಆಗ್ತಿದೆ. ಜಸ್ಟ್ ಪಾಸ್ ಆಗೋ ವೀಕ್ ಮೈಂಡೆಡ್ ಸ್ಟೂಡೆಂಟ್ಸ್ ಅನ್ಭವಿಸೋ ಸೂಸೈಡ್ ಕಾಂಪ್ಲೆಕ್ಸಲ್ಲಿದ್ದೀನಿ. ಫೇಲ್ ಆದರೆ ಅಂತ ಆತ್ಮಹತ್ಯೆ ಚಿಂತೆಯಲ್ಲಿ ನರಳುವಷ್ಟು ದುರ್ಬಲ ಆಗ್ತಿದ್ದೀನಿ. ನೀವು ಅಷ್ಟೆಲ್ಲ ವೀಕ್ ತಾಯಿ ಆಗಬಾರ್ದು ಯಶೋದ. ನಿಮ್ಮದು ತುಂಬ ಸ್ಟ್ರಾಂಗ್ ವ್ಯಕ್ತಿತ್ವ ಅಂದ್ಕೊಂಡಿದ್ದೀನಿ. ಆದರೆ ಮಗು ವಿಚಾರದಲ್ಲಿ ತುಂಬ ವೀಕ್ ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ ದೇವ್ಗಿ? ನಿಮ್ಮನ್ನೊಂದು ಮಾತು ಕೇಳಲ್ಲ. ಈ ಮಗು ನಂದೇ ಅನ್ನೋದ್ರಲ್ಲಿ ನಿಮಗೂ ಅನುಮಾನ ಇದೆಯಾ? ಅದನ್ನು ನಾನು ಹೇಗೆ ಹೇಳಿ? ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ. ಅಂದರೆ ನೀವು ರಘು ತಾಯಿ ಥರ ನೆತ್ತಿ ಮೇಲೆ ಕತ್ತಿ ತೂಗ್ಬಿಟ್ಟು ಹಾಗೆ ಮಾತಾಡ್ತಾ ಇದ್ದೀರಿ. ಒಂದು ವೇಳೆ ಮಗು ನಂದಲ್ಲ ಅಂತಾದರೆ ಕಾನೂನು ದೃಷ್ಟಿನಲ್ಲಿ ಮುಂದೆ ನೀವು ಮತ್ತು ರಘು ತಾಯಿ ಪಾರ್ಟ್ನರ್ ಆದರೂ ಆಗ್ಬೋದು. ಯಾಕೆ ಯಶೋದ, ನೀವು ರಘು ಥರನೇ ಮಾತಾಡ್ತಾ ಇದ್ದೀರಾ? ನಂಗೆ ವಾರ್ನಿಂಗ್ ಕೊಡೋದಕ್ಕೆ, ನನಗೆ ಬೆದರಿಕೆ ಹಾಕೋದಕ್ಕೆ ಅಂತಲೇ ಫೋನ್ ಮಾಡಿದ್ರಾ? ಖಂಡಿತ ಇಲ್ಲ ದೇವ್ಗೆ. ನನ್ನಲ್ಲಿ ಆ ಶಕ್ತಿ ಹುಡುಗ ಹೋಗ್ತಾ ಇದೆ ಅನ್ನಿಸ್ತಾ ಇದೆ. ಸುಮ್ಮನೆ ಮಾತಿಗೆ ಹಾಗಂದೆ ಅಷ್ಟೆ. ಪರೀಕ್ಷೆ ಬರೆದಿದ್ದೀನಿ, ರಿಸಲ್ಟ್ ಭಯದಲ್ಲಿ ನರಳ್ತಾ ಇದ್ದೀನಿ. ಯಶೋದ, ನೀವು ವೀಕ್ ಮೈಂಡೆಡ್ ಸ್ಟೂಡೆಂಟ್ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಹೇಳಿ. ರಿಸಲ್ಟ್ ಬಂದಮೇಲೆ ನಿಮ್ಮ ಹತ್ರ ಇರೋ ಮಗು ನಿಮ್ದಲ್ಲದೆ ಹೋದರೆ ಯಾವ ನಿರ್ಧಾರಕ್ಕೆ ಬರ್ತೀರಾ? ಯಾಕೆ ಯಶೋದ, ಮಗುನ ಜೊತೆಲಿ ಇಟ್ಕೊಳ್ಳೋದು ಹಿಂಸೆ ಅನ್ನಿಸ್ತಾ ಇದೆಯಾ? ಅಂಥ ಕಷ್ಟ
ಹಿಂಸೆ ಆಗೋ ಹಾಗಿದ್ರೆ ನಾನು ಹೆಸರಿಟ್ಟ ಕೃಷ್ಣ ಅಂದರೆ ನೀವು ಹೆಸರಿಟ್ಟ ಯಶೋನಂದನನ ನನಗೆ ಕೊಡ್ತೀರಾ? ನಾನಾದರೂ ಆ ಮಗುವಿನ ತಾಯಿಯಾಗಿ ನಿಮ್ದಿಲ್ ಜೋಗುಳ ಹಾಡ್ತೀನಿ. ಹೇಳಿ ಯಶೋದ, ಕೊಡ್ತೀರಾ? ಯಾಕೋ ನೀವು ನನ್ನನ್ನು ಆಟ ಆಡಿಸ್ತಾ ಇದ್ದೀರಾ. ರಘು ತಾಯಿ ಥರ ನಿಮಗೆ ಈ ಮಗು ನಂದೇ ಅನ್ನೋದು ಖಚಿತವಾಗಿ ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ಹೀಗೆ ಹೇಳ್ತಿದ್ದೀರಾ. ಛೆ, ನಿಜವಾಗ್ಲೂ ಗೊತ್ತಿಲ್ಲ ಯಶೋದ. ನಿಮಗೆ ಆ ಮಗು ಬೇಡವಾಗೋದಾದ್ರೆ ನನಗೆ ಕೊಡಿ ಅಂತ ಬೇಡ್ಕೋತಾ ಇದ್ದೀನಿ. ನಿಮಗೂ ಬೇಡ ಅನ್ಸಿದ್ರೆ ಆ ಮಗು ಅನಾಥ ಆಗ್ಬಾರ್ದಲ್ವಾ? ಇನ್ನೊಂದು ಮಗುಗೆ ತಾಯಿಯಾಗಕ್ಕಾಗದೇ ಇರೋ ನಾನು ಮಗು ಇಲ್ದವಳಾಗ್ಬಾರ್ದಲ್ವಾ? ದೇವ್ಗಿ, ನಿಮಗೆ ಮಗು ಆಗದೆ ಇರುವಂಥ ಸಮಸ್ಯೆ ಏನೂ ಇಲ್ಲ ಅಲ್ವಾ? ಸಮಸ್ಯೆ ಅಲ್ಲ ಯಶೋದ, ನಮಗೆ ಮಗುವಿನ ಯೋಗ ಇಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಕೇಳಿ. ಕ್ಷಮಿಸಿ ದೇವ್ಗಿ, ನಮ್ಮ ಮಗುಗೆ ನೀವು ತಾಯಿ ಆದರೆ ನಿಮ್ಮ ಸ್ವಂತ ಮಗುಗೆ ನೀವು ತಾಯಿ ಆಗಕ್ಕಾಗದೇ ಇರೋದು ಎಂಥ ದುರಂತ. ನಿಮ್ಗೆ ಹೀಗಾಗಬಾರ್ದಾಗಿತ್ತು. ಸಾರಿ. ನಿಮಗೂ ಹೀಗೆ ಹಾಕ್ಬಾರ್ದಾಗಿತ್ತು ಯಶೋದ. ಮಗುವಿನ ಪರೀಕ್ಷೆ ಇಷ್ಟು ಭಯ ಹುಟ್ಟಿಸ್ಬಾರ್ದಾಗಿತ್ತು. ಹಾಗನ್ಬೇಡಿ ದೇವ್ಗಿ, ಈ ಥರದ ಮಾತುಗಳೇ ನನ್ನಲ್ಲಿ ಮತ್ತಷ್ಟು ಭಯ ಹುಟ್ಟಿಸೋದು. ಭಯ ಪಡೋ ಬದಲು ಒಂದು ತೀರ್ಮಾನಕ್ಕೆ ಬನ್ನಿ, ಆಗ ಭಯ ಎಲ್ಲ ತಾನಾಗೆ ಹೊರಟೋಗುತ್ತೆ. ಸರಿ, ನಾಳೆ ಮಾತಾಡೋಣ ರಿಸಲ್ಟ್ ಬಂದಮೇಲೆ.